ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ದಿ ಅರ್ಬನ್ ಕೋ-ಆಪ್ ಬ್ಯಾಂಕಿನ ನೂತನ ಕಟ್ಟಡ ಉದ್ಘಾಟನೆಯ ಪೂರ್ವಭಾವಿ ಸಭೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರಾಹುಲ್ ಕಲುತ್ತಿ ಅಧ್ಯಕ್ಷರು, ಮಾಮೂನ್ ರಶೀದ್ ಪಾರತ್ನಹಳ್ಳಿ ಉಪಾಧ್ಯಕ್ಷರು, ಉಮೇಶ್ ಮಹಾಬಾಳ ಶೆಟ್ಟಿ, ಅಪ್ಪ ಸಾಬ್ ಮನಗೋಳಿ, ದರ್ಯಪ್ಪ ತೇಲಿ, ಬಸವರಾಜ ಮಠಪತಿ, ಪ್ರಭುಲಿಂಗ್ ಜನವಾಡ್, ನಂದ್ಯಪ್ಪ ತಳವಾರ್, ಗಿರೀಶ್ ಬಾಂಗಿ ನಿರ್ದೇಶಕರು ಹಾಗೂ ಸಮಾಜ ಮುಖಂಡರು ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದರು. ವರದಿ ರವಿಕುಮಾರ್ ಸಿಂಗ್ಗೆ, ಭಾರತ ರತ್ನ 26 ನ್ಯೂಸ್ ಚಾನೆಲ್ ಸಂಪಾದಕರು, ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964426667 ಜಮಖಂಡಿ. ಮತ್ತೆ ಸಿಗೋಣ ಮುಂದಿನ ಸುದ್ದಿಯೊಂದಿಗೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಉದ್ದೇಶ, ಈಗಾಗಲೇ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಟಿಪಿ ಇನ್ನೂವರೆಗೆ ಬಂದಿಲ್ಲ ಅಂತಕ್ಕಂಥ ಗೊಂದಲ ಸೃಷ್ಟಿಯಾಗಿತ್ತು. ಅದ್ರ ಜೊತೆಗೆ ಅವರ ದಿಲ್ಲಿ ಪ್ರವಾಸದ ಕುರಿತು ಸುದ್ದಿಗಳು ಕೂಡ ಬರ್ತಾ ಇತ್ತು. ಅದೊಂದಿಷ್ಟು ಜನರಿಗೆ ಗೊಂದಲ ಕೂಡ ಉಂಟು ಮಾಡತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ. ಹೀಗಾಗಿ ಅವರ ಟಿಪಿ ಈಗ ಒಂದು 5 ಮಿನಿಟ್ಸ್ ಆಯ್ತು ಬಂದು. ಅದನ್ನ ತಮ್ಮ ಮುಂದೆ ಎಲ್ಲರಿಗೂ ತೋರಿಸಿ, ಯಾವುದೇ ರೀತಿಯಾದಂಥ ಜನರಿಗೆ ಗೊಂದಲ ಬೇಡ. ಅವರು ಜಮಖಂಡಿಗೆ ಬಂದು ಜಮಖಂಡಿಯ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಡೆಲ್ಲಿ ಟೂರ್ ಪ್ರೋಗ್ರಾಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ವಿಶೇಷವಾಗಿ ನಿನ್ನೆ ದಿನ ಡಿ.ಕೆ. ಸಾಹೇಬ್ರ ಜೊತೆಗೆ ನಾನಿದ್ದೆ. ಅವ್ರಿಗೆ ಇಲ್ಲಿಗೆ ಬರ್ದೇ ಇಲ್ಲಿ ಯಾವುದೇ ಕಾರಣಕ್ಕೂ ಬರ್ಲಾರ್ದಂತ ಸಂದರ್ಭ ಇದ್ರೂ ಕೂಡ ಜಮಖಂಡಿ ಕಾರ್ಯಕ್ರಮವನ್ನ ನಾನು ತಪ್ಪಿಸಬಾರ್ದು. ಕಳೆದ 7 ತಿಂಗಳದಿಂದ ಜಮಖಂಡಿ ಅರ್ಬನ್ ಬ್ಯಾಂಕ್ನವ್ರು ನನ್ನ ಸಂಬಂಧ ಕಾಯಕತ್ತಾರ. ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು ಅಂತ ಹೇಳಿ ಇಲ್ಲಿ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಪ್ರೈವೇಟ್ ಫ್ಲೈಟ್ ಗಳನ್ನ ಕೂಡ ಅರೇಂಜ್ ಮಾಡ್ಕೊಂಡು ಎಲ್ಲಾನು ಕೂಡ ಅವರೇ ಪೇ ಮಾಡಿ, ಯಾವುದೂ ಕೂಡ ನಮ್ಮ ಬ್ಯಾಂಕಿಗಾಗ್ಲಿ ನಮಗಾಗ್ಲಿ ಯಾವುದೂ ಕೂಡ ಭಾರ ಮಾಡಿಲ್ಲ. ಅವರೇ ಪೇ ಮಾಡಿ ಇಲ್ಲಿವರೆಗೆ ಬಂದು ನಮ್ಮೆಲ್ಲರನ್ನ ನೋಡಿ ನಮ್ಮ ಬ್ಯಾಂಕಿನ ಕುರಿತಾಗಿ ಮಾತನಾಡ್ಲಿ ಹೋಗ್ಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲಾ ಮಿನಿಸ್ಟರ್ಗಳ ಟಿಪಿನೂ ಈಗಾಗಲೇ ಬಂದಿದೆ. ನಿಮ್ಮೆಲ್ಲರಿಗೂ ಕೂಡ ಗಮನಕ್ಕೆ ಇರ್ತೈತಿ. ಅದರದ ಪ್ರತಿಯೊಂದು ಟಿಪಿ ಕಾಪಿಗಳನ್ನ ತಮಗ್ ಮುಟ್ಟಿಸ್ತೀವಿ. ನಾವಿವತ್ತು ಕರೆದಿರ್ತಕ್ಕಂಥ ಉದ್ದೇಶ, ಜನರಲ್ಲಿ ಡೆಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಆಗಿರೋದ್ರಿಂದ ಜಮಖಂಡಿ ಕಾರ್ಯಕ್ರಮಕ್ಕೆ ಡಿ.ಕೆ. ಸಾಹೇಬ್ರು ಬರುವುದಿಲ್ಲ ಅನ್ನುವಂಥದ್ದು ತಲೆಯೊಳಗೆ ಸೇರ್ಕೊಂಡಿದೆ. ಅದನ್ನ ನೀವು ಸ್ಪಷ್ಟವಾಗಿ ಮಾಹಿತಿ ಮುಟ್ಟಿಸ್ಬೇಕು. ಜಮಖಂಡಿಗೆ ಬಂದು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು ಜಮಖಂಡಿಗೆ ಬಂದು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಮುಟ್ಟಿಸ್ಬೇಕು. ನೀವೆಲ್ಲರೂ ಕೂಡ ಅದನ್ನ ಕೆಲಸ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಕೂಡ ನನಗಿದೆ. ಮತ್ತು ಇದೆಲ್ಲ ಅರೇಂಜ್ಮೆಂಟ್ ಕುರಿತಾಗಿನೂ ನೀವು ನೋಡಿರಿ. ಸಾಕಷ್ಟು ಇದ್ರ ಬಗ್ಗೆ ಕೂಡ ನಾನು ಹೇಳುವಂತ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಕೂಡ ನೀವೆಲ್ಲನೂ ಕೂಡ ವಿಸ್ತಾರವಾಗಿ ಬರಿಬೇಕು. ಅವರು ಟೈಮಿಂಗ್ಸ್ ಯಾವ ರೀತಿಯಾಗಿದೆ ಅಂದ್ರ, ಬೆಳಗ್ಗೆ 9 ಗಂಟೆಗೆ HAL ಬೆಂಗಳೂರು ಇಂದ ಬೈ ಸ್ಪೆಷಲ್ ಫ್ಲೈಟ್ ದಿಂದ ಬರ್ತಾರ. ಅಲ್ಲಿಂದ 10 ಗಂಟೆಗೆ ಬೆಳಗಾವಿ ಏರ್ಪೋರ್ಟ್, ಬೆಳಗಾವಿ 10:15 ಬೆಳಗಾವಿ ಡಿಪಾರ್ಚರ್ ಏರ್ಪೋರ್ಟ್, ಬೆಳಗಾವಿ ಬೈ ಹೆಲಿಕಾಪ್ಟರ್ 10:45 ಜಮಖಂಡಿ. ಹೆಚ್ಚು ಕಡಿಮೆ 11 ಗಂಟೆ ಜಮಖಂಡಿ ಬರ್ಬೋದು ಅವರು. 10:10:30 11 ಗಂಟೆಗೆ ಜಮಖಂಡಿಗೆ ಬರ್ತಾರ. ಅಲ್ಲಿಂದ ಅವ್ರ ಟಿಪಿ ಪ್ರಕಾರ ಇನಾಗ್ರೇಷನ್ 11 ಗಂಟೆಗೆ ಇನಾಗ್ರೇಷನ್ ಸೆರೆಮನಿ ಆಫ್ ದ ನ್ಯೂ ಆಫೀಸ್ ಬಿಲ್ಡಿಂಗ್ ಆಫ್ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಜಮಖಂಡಿ. ನೆಕ್ಸ್ಟ್ 2 ಗಂಟೆ ಜಮಖಂಡಿಯಿಂದ ಡಿಪಾರ್ಚರ್. 2 ಗಂಟೆವರೆಗೂ 11 ಗಂಟೆಗೆ ಬಂದು 2 ಗಂಟೆವರೆಗೂ ಜಮಖಂಡಿಯಲ್ಲಿ ನಮಗೆ ಸಮಯ ಅವಕಾಶ ಕೊಟ್ಟಾರ. ಮತ್ತು 2 ಗಂಟೆ ನಂತರ ಅವರು ಯಥಾಸ್ಥಿತಿ ಹುಬ್ಳಿಗೆ ಹೋಗಿ ಅಲ್ಲಿಂದ ಡೆಲ್ಲಿ ಪ್ರೋಗ್ರಾಮ್ ಐತಿ, ಆ ಪ್ರೋಗ್ರಾಮಿಗೆ ಅಟೆಂಡ್ ಆಗ್ಬೇಕು. ಅವರು ಕೇವಲ ಜಮಖಂಡಿಯ ಒಂದೇ ಒಂದು ಕಾರ್ಯಕ್ರಮಕ್ಕಾಗಿ, ನಮ್ಮ ಅರ್ಬನ್ ಬ್ಯಾಂಕು ಮತ್ತು ಜಮಖಂಡಿಯ ಜನತೆಯ ಒಂದು ಪ್ರೀತಿಗಾಗಿ ದೆಹಲಿ ಕಾರ್ಯಕ್ರಮವನ್ನ 1.5 ಗಂಟೆ, CM ಪ್ರೋಗ್ರಾಮ್ ಅನ್ನ ಮತ್ತು ಹಲವಾರು ಮಿನಿಸ್ಟರ್ಗಳ ಕಾರ್ಯಕ್ರಮವನ್ನ 1.5 ಗಂಟೆ ಮುಂದೆ ಹಾಕಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಪಡುವಂತ ವಿಷಯ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ದೆಹಲಿ ಕಾರ್ಯಕ್ರಮ ಆಕ್ಚುಲಿ ಆಗಿರ್ತಕ್ಕಂಥದ್ದು 6:30, ಆದ್ರ ಡಿ.ಕೆ. ಸಾಹೇಬ್ರ ಅದನ್ನ 7:15 ಮಾಡಿ ನಿನ್ನೆ ಖುದ್ದಾಗಿ CM ಮಾತಾಡಿ, ಸರ್ ಇಲ್ಲ ನಾನು 1 ಗಂಟೆ ಲೇಟ್ ಆಗಿ ಬರತ್ತೇನೆ, ನೀವು ಕೂಡ 1 ಗಂಟೆ ಲೇಟ್ ಆಗಿ ಹೋಗ್ರಿ ಅಂತೇಳಿ ನಾನು ಮುಂದೆನೆ ಫೋನ್ ಮಾಡಿ ಹೇಳಿದ್ರು. ಅದ್ರದ್ದು ಎಲ್ಲಾ ಫ್ಲೈಟ್ ಅರೇಂಜ್ಮೆಂಟು, ಸ್ಪೆಷಲ್ ಫ್ಲೈಟ್ ಇದ್ದು ಎಲ್ಲಾನು ಫೈನಲ್ ಆದ್ಮ್ಯಾಗ ಇವತ್ತು ಟಿಪಿ ಬಂದೈತಿ. ಅದ್ರ ಕಾಪಿ ಎಲ್ಲರಿಗೂ ನಿಮ್ಗೆ ಕೊಡ್ತಾರ. ಇದನ್ನ ಗೊಂದಲ ಜನರ ತಲೆಯೊಳಗೆ ತೆಗೆಯುವ ರೀತಿಯಲ್ಲಿ ನೀವು ಸುದ್ದಿಯನ್ನು ಪ್ರಸಾರ ಮಾಡ್ರಿ. ನಮಸ್ಕಾರ.